ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇನ್ನೂ ಕೂಡ ಮುಂದುವರೆದಿದೆ. ಎನ್ಎಚ್ ಶಿವಶಂಕರ್ ರೆಡ್ಡಿ ಭಿನ್ನಮತ ಶಮನಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಆದರೂ ಕೂಡ ಅವರು ಸಮಾಧಾನ ಆದಂತೆ ಕಾಣಿಸ್ತಾ ಇಲ್ಲ. ಜಿಲ್ಲೆಯ ಶಾಸಕರು ಮುಖಂಡರುಗಳೊಂದಿಗೆ ಸಿಎಂ ಸಭೆ. ಮಧ್ಯಾಹ್ನ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬಾಗೇಪಲ್ಲಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಸಿಎಂ ಅವರ ನೇತೃತ್ವದಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ನಾವು ಸಿಎಂ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತೀವಿ. ಶಿವಶಂಕರ್ ರೆಡ್ಡಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ. ಆದರೆ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಹಾಗಾಗಿ ಶಿವಶಂಕರ್ ರೆಡ್ಡಿ ಅವರು ಬಂಡಾಯ ಸಾರಿದ್ದಾರೆ. ಆದರೆ ಆ ಎಲ್ಲ ಬಂಡಾಯವನ್ನ ಶಮನ ಮಾಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯಲ್ಲಿ ಮಾಡ್ತಾರೆ ಅನ್ನೋ ವಿಶ್ವಾಸವೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಥಳೀಯ ಕಾಂಗ್ರೆಸ್ ನಾಯಕರಲ್ಲಿ ಇದೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗಾಗಲೇ ರಕ್ಷಾ ರಾಮಯ್ಯ ಅವರು ಕೂಡ ಶಿವಶಂಕರ್ ರೆಡ್ಡಿ ಅವರನ್ನ ಭೇಟಿಯಾಗಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಅದರಲ್ಲಿ ಸಕ್ಸಸ್ ಕಂಡಂತೆ ಭಾಸವಾಗ್ತಾ ಇಲ್ಲ. ಇವತ್ತು ಮಧ್ಯಾಹ್ನ ಸಿಎಂ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಾದ್ರೂ ಶಿವಶಂಕರ್ ರೆಡ್ಡಿ ಅವರ ಈ ಒಂದು ಬಂಡಾಯ ಶಮನವಾಗುತ್ತಾ? ಒಗ್ಗಟ್ಟಿನಿಂದ ಒಕ್ಕೊರಲಿನಿಂದ ಹೈಕಮಾಂಡ್ ಘೋಷಿಸಿರುವಂತಹ ರಕ್ಷಾ ರಾಮಯ್ಯನವರ ಪರವಾಗಿ ನಿಂತುಕೊಂಡು ಶಿವಶಂಕರ್ ರೆಡ್ಡಿ ಅವರು ಕೆಲಸವನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಹಳ ವಿರೋಧ ಇತ್ತು ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ. ಆದರೆ ಒಂದಷ್ಟು ಮಾನದಂಡಗಳನ್ನು ಅನುಸರಿಸಿ ಕಾಂಗ್ರೆಸ್ ಹೈಕಮಾಂಡ್ ರಕ್ಷಾ ರಾಮಯ್ಯ ಅವರಿಗೆ ಮಣೆಯನ್ನ ಹಾಕಿ ಇಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಅದರಿಂದ ಶಿವಶಂಕರ್ ರೆಡ್ಡಿ ಅವರು ಬೇಸರಗೊಂಡಿದ್ದಾರೆ. ಅವರ ಬೇಸರವನ್ನ ಶಮನ ಮಾಡುವಂತಹ ಕೆಲಸ ಇವತ್ತು ಸಿಎಂ ಅವರಿಂದ ಮಧ್ಯಾಹ್ನದ ಸಭೆಯಲ್ಲಿ ಆಗಬಹುದು.